ವೈಕುಂಠದ ದ್ವಾರಪಾಲಕರಾಗಿದ್ದಂತಹ ಜಯ ವಿಜಯರಿಗೆ ಸನಕಾದಿಗಳು ಶಾಪವನ್ನು ಕೊಟ್ಟು ಭೂಲೋಕಕ್ಕೆ ಕಳಿಸ್ತಾರೆ. 3 ಜನ್ಮಗಳಲ್ಲಿ ಅವರು ವಿಷ್ಣುವಿನ ಶತ್ರುಗಳಾಗಿ ಜನಿಸ್ತಾರೆ ಅನ್ನುವಂತ ವಿಷಯ ನಿಮಗೆಲ್ಲ ಗೊತ್ತಿದೆ. ಮೊದಲನೇ ಜನ್ಮದಲ್ಲಿ ಹಿರಣ್ಯಕಶ್ಯಪು ಮತ್ತು ಹಿರಣ್ಯಾಕ್ಷರಾಗಿ ಹುಟ್ಟುತ್ತಾರೆ. 2ನೆಯ ಜನ್ಮದಲ್ಲಿ ರಾವಣ ಮತ್ತು ಕುಂಭಕರ್ಣರಾಗಿ ಹುಟ್ಟುತ್ತಾರೆ. 3ನೆಯ ಜನ್ಮ ಯಾವುದು? ಇದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಒಬ್ಬ ಶಿಶುಪಾಲ ಅನ್ನುವಂತ ಒಬ್ಬ ರಾಕ್ಷಸ ಇರ್ತಾನೆ, ಅಂದ್ರೆ ದುಷ್ಟರ ಕೂಟದಲ್ಲಿದ್ದಂತಹ ವ್ಯಕ್ತಿ ಇರ್ತಾನೆ. ಆತ ಬಂದು ಕೃಷ್ಣನ ಜೊತೆ ಯುದ್ಧವನ್ನ ಮಾಡುವಂತ ಸಂದರ್ಭದಲ್ಲಿ ಕೃಷ್ಣನ ಸುದರ್ಶನ ಚಕ್ರಕ್ಕೆ ಸಿಕ್ಕಿ ಪ್ರಾಣವನ್ನ ಕಳ್ಕೊಳ್ತಾನೆ. ಮತ್ತೆ ಈತನ ಜೊತೆ ದಂತವಕ್ರ ಅನ್ನುವಂತ ಇನ್ನೊಬ್ಬ ಇರ್ತಾನೆ. ಅವರಿಬ್ಬರು ಕೂಡ ಕೃಷ್ಣನನ್ನ ದ್ವೇಷಿಸಿಕೊಂಡು ಕೃಷ್ಣನ ಬಗ್ಗೆ ಇಲ್ಲ ಸಲ್ಲದ ಚಾಡಿ ಮಾತುಗಳನ್ನು ಎಲ್ಲರ ಹತ್ರನು ಹೇಳ್ಕೊಂಡು ಕೃಷ್ಣನನ್ನ ಏನೇನ್ ಬೈಬಹುದು ಎಲ್ಲಾ ಬೈಕೊಂಡೇ ಬಂದಿರ್ತಾರೆ ಇಡೀ ಜೀವನ. ಆದ್ರೆ ಈ ಶಿಶುಪಾಲನ ಮೇಲೆ ಸುದರ್ಶನ ಚಕ್ರವನ್ನು ಪ್ರಯೋಗಿಸಿದಾಗ ಶಿಶುಪಾಲನ ಪ್ರಾಣ ಕೃಷ್ಣನನ್ನ ಸೇರ್ಕೊಳ್ಳುತ್ತೆ. ಯಾರ್ಯಾರೋ ನಿನ್ನನ್ನು ಸೇರ್ಬೇಕು ಅಂತ ಎಷ್ಟೆಷ್ಟೋ ಕಷ್ಟಪಟ್ಟು ತಪಸ್ ಮಾಡಿದ್ರು ಕೂಡ ಅವ್ರಿಗೆ ನಿನ್ನ ಸಾನ್ನಿಧ್ಯ ಸಿಗಲ್ಲ. ಅಂತದ್ರಲ್ಲಿ ಇಡೀ ಜೀವನ ನಿನ್ನ ಬೈಕೊಂಡು ಓಡಾಡದಂತ ಈ ಶಿಶುಪಾಲನಿಗೆ ಸುಲಭವಾಗಿ ನಿನ್ನ ಸಾನ್ನಿಧ್ಯ ಹ್ಯಾಕ್ ಸಿಕ್ತು ಅಂತ ಕೇಳ್ತಾರೆ ಧರ್ಮರಾಯರು. ಅವಾಗ ಶ್ರೀಕೃಷ್ಣರು ಹೇಳ್ತಾರೆ, ಈ ಶಿಶುಪಾಲ ಮತ್ತು ದಂತವಕ್ರ ಇಬ್ರು ಬೇರೆ ಯಾರು ಅಲ್ಲ, ಜಯ ವಿಜಯರು. ಅವರು 3ನೇ ಜನ್ಮದಲ್ಲಿ ಈ ಶಿಶುಪಾಲ ದಂತವಕ್ರರಾಗಿ ಹುಟ್ಟಿ ನನ್ನನ್ನ ದ್ವೇಷಿಸಿಕೊಂಡು ನನ್ನ ಬಗ್ಗೆನೇ ಚಿಂತೆ ಮಾಡಿಕೊಂಡು ನನ್ನ ಬಗ್ಗೆನೇ ಮಾತಾಡ್ಕೊಂಡು ನನ್ನ ನಾಮಸ್ಮರಣೆಯನ್ನೇ ಮಾಡಿಕೊಂಡು ಅವ್ರ ಇಡೀ ಜೀವನದಲ್ಲಿ ನನ್ನನ್ನು ಬಿಟ್ಟು ಬೇರೆ ಏನೂ ಇಲ್ಲ, ದ್ವೇಷಕ್ಕೋ ಪ್ರೀತಿಗೋ ಭಗವಂತನನ್ನ ಇಡೀ ಜೀವನ ಸ್ಮರಣೆ ಮಾಡಿದ್ರಲ್ಲ, ಆ ಕಾರಣಕ್ಕಾಗಿ ಅವರಿಬ್ಬರಿಗೂ ಕೂಡ ಈ ಒಂದು ಸಾನ್ನಿಧ್ಯ, ನನ್ನ ಸಾನ್ನಿಧ್ಯ ಸಿಕ್ತು ಅನ್ನುವಂತ ಮಾತನ್ನ ಶ್ರೀಕೃಷ್ಣರು ಹೇಳ್ತಾರೆ. ಸೊ ನಿಮ್ಗೀಗ ಅರ್ಥ ಆಗಿರ್ಬೇಕು ಜಯ ವಿಜಯರ 3ನೇ ಜನ್ಮ ಶಿಶುಪಾಲ ಮತ್ತು ದಂತವಕ್ರ ಅಂತ. ಈ ವಿಷಯ ನಿಮಗೆ ಮೊದಲೇ ಗೊತ್ತಿತ್ತಾ ಅಥವಾ ಮೊದಲನೇ ಬಾರಿ ಗೊತ್ತಾಗ್ತಿದ್ಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ.